ರಾಜವ್ವ ರಾಗಿ ಕೊಟ್ಟೊಂದು ರಾಜ್ಯ ಪಡೆದವಳೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ ಜಿ. ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ವಿಳ್ಯ ಕೊಟ್ಟೊಂದಳ್ಳಿಯ ಪಡೆದವಳೆ ಲಿಂಗರಾಜವ್ವ ಹಳ್ಳಿಲಾಡುವ ಕಂದನ ಪಡೆಲಿಲ್ಲ. ಮಾದೇವೋ ವಿಳ್ಯ ಕೊಟ್ಟೊಂದಳ್ಳಿಯ ಪಡೆದವಳೆ ಲಿಂಗರಾಜವ್ವ ಹಳ್ಳಿಲಾಡುವ ಕಂದನ ಪಡೆಲಿಲ್ಲ. ಮಾದೇವೋ ರಾಗಿ ಕೊಟ್ಟೊಂದು ರಾಜ್ಯ ಪಡೆದವಳೆ ಲಿಂಗರಾಜವ್ವ ರಾಜ್ಯ ಕೊಟ್ಟೊಂದು ರಾಜ್ಯ ಪಡೆದವಳೆ ಲಿಂಗರಾಜವ್ವ ರಾಜ್ಯವಾಳುವ ಕಂದನ ಪಡೆಲಿಲ್ಲ. ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ರೌಲಿಯ ವಾಹನ ಮಾಡಿಸಿಕೊಡುತ್ತೀನಿ. ಮಾದೇವೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಹುಲಿಯ ವಾಹನ ಮಾಡಿಸಿಕೊಡುತ್ತೀನಿ. ಹುಲಿಯ ವಾಹನ ಮಾಡಿಸಿಕೊಡುವಂತ ಪರಿಸೆಯ ನಾನು ಕೊಯಮತ್ತೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ಹುಲಿಯ ವಾಹನ ಮಾಡಿಸಿಕೊಡುವಂತ ಪರಿಸೆಯ ನಾನು ಕೊಯಮತ್ತೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಬಸವ ವಾಹನ ಮಾಡಿಸಿಕೊಡುತ್ತೀನಿ. ಮಾದೇವೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಬಸವ ವಾಹನ ಮಾಡಿಸಿಕೊಡುತ್ತೀನಿ. ಬಸವ ವಾಹನ ಮಾಡಿಸಿಕೊಡುವಂತ ಪರುಸೆಯ ನಾನು ಮದ್ದೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ಬಸವ ವಾಹನ ಮಾಡಿಸಿಕೊಡುವಂತ ಪರುಸೆಯ ನಾನು ಮದ್ದೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಹಾಲಿನ ವಾಹನ ಕೊಡಿಸಿ ಕೊಡುತ್ತೀನಿ. ಮಾದೇವೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಹಾಲಿನ ಕೊಳವ ತೋಡಿಸಿಕೊಡುತ್ತೀನಿ. ಹಾಲಿನ ಕೊಳವ ತೋಡಿಸಿಕೊಡುವಂತ ಪರುಸೆಯ ನಾನು ಮದ್ದೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ಹಾಲಿನ ಕೊಡವ ತೋಡಿಸಿಕೊಡುವಂತ ಪರುಸೆಯ ನಾನು ಮದ್ದೂರಲ್ಲಿ ಪಡೆದು ಮಡಗಿಯುನಿ. ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ ಮಾದೇವೋ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ.
ಹಾಲು ಮಲೆ ಜೇನು ಮಲೆ ಗುಂಜು ಮಲೆ ಗುರುಗುಂಜು ಮಲೆ 77 ಮಲೆಯೊಳಗೆ ನೆಲೆದ ನಾಟ್ಯವಾಡ್ತಕ್ಕಂಥ ನಮ್ಮ ಅಪ್ಪಾಜಿ ಮುದ್ದು ಮಾದೇಶ್ವರಗನ್ನ ಪಾದಕ್ಕೊಂದು ಬಾರಿ ಉಗೇಂದ್ರಪ್ಪ ಉಗೇ ಮಾದಪ್ಪ. ನವೀನ್ ಕುಮಾರ್ ಜಿ ಜಿ ಆರಾಮ ಜಿ? ಆರಾಮ್. ಓಕೆ. ಅರ್ಚನಾ ಮ್ಯಾಮ್, ಹೇಗೆ ಅನ್ನಿಸ್ತು ಈ ಒಂದು ಹಾಡು? ಇವತ್ತೇನಾಗಿದೆ ಎಲ್ಲರಿಗೂ, ಎಲ್ಲರೂ ಸೇಮ್ ಮಿಸ್ಟೇಕ್ ಮಾಡ್ತಿದ್ದೀರಾ. ನಿಮ್ಮದು ಮಜಾ ಏನು ಅಂದರೆ ಫಸ್ಟ್ ಲೈನು ಕರೆಕ್ಟ್ ಶ್ರುತಿಲಿ ಹಾಡಿರ್ತೀರಿ, ಹೋಗ್ತಾ 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 ಜಾಸ್ತಿ ಆಗ್ತಾ ಇದೆ ಶಾರ್ಪು. ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ ವಾಪಸ್ಸು ಚರಣ ಹಾಡಿ ಪಲ್ಲವಿ ಬಂದು ಸಸ್ಟೈನ್ ಮಾಡಿ ನಿಲ್ಲಿಸುವಾಗ ಮತ್ತೆ ವಾಪಸ್ ಶ್ರುತಿಗೆ ಬಂದಿರ್ತೀರಿ. ಮಧ್ಯದಲ್ಲಿ ಎಲ್ಲೆಲ್ಲೋ ಅದು ಆಟಾಡಕ್ಕೆ ಹೋಗಿರುತ್ತೆ. ಹುಲಿಯ ವಾಹನ ಮಾಡಿಸಿಕೊಡುವಂತ ಪರಿಸೆಯ ನಾನು ಕೊಯಮತ್ತೂರಲ್ಲಿ ಪಡೆದು ಮಡಗಿಯುನಿ ಮಾದೇವೋ. ಮೋಸ್ಟ್ಲಿ ಇವರು ಆ ಬಾರ್ಕೋಲ್ ಕೈಲಿ ಇಟ್ಕೊಂಡಿಲ್ಲ, ಅದಕ್ಕೆ ಹಂಗೈತೆ. ಅದೇ. ಹಾಂ, ಇನ್ಮೇಲೆ ಕುತ್ತಿಗೆಗೆ ನೇತು ಹಾಕೊಂಬಿಡಿ ಬಾರ್ಕೋಲು. ಒಳ್ಳೆ ಗಾಯಕರು ಹಿಂಗೆ ಮಾಡಬಾರ್ದು ನವೀನ್ ಕುಮಾರ್ ಅವರೇ. ನೀವು ಒಳ್ಳೆ ಗಾಯಕರು, ಯಾಕೆ ಹಿಂಗೆ ಆಯಿತು ಇವತ್ತು ನಿಮಗೆ? ಆಮೇಲೆ ಒಂದು ಸಂಚಿಕೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಆ ಗ್ರಾಫ್ ಹಾಗೆ ಮೇಲಕ್ಕೆ ಹೋಗಬೇಕು, ಕೆಳಗೆ ಇಳಿಬಾರ್ದು. ಅದನ್ನು ಮೈಂಟೈನ್ ಮಾಡಬೇಕು ಯಾವಾಗಲೂ. ಹಾಗೆ ನಮ್ಮ ವೃತ್ತಿಯಲ್ಲಿ ಒಂದು ಮೇಲಿನ ಸ್ಥಾನಕ್ಕೆ ಹೋಗೋದು ಸುಲಭ, ಹೋಗ್ಬಿಡ್ತೀವಿ. ಅದನ್ನು ಕಾಯ್ದುಕೊಂಡು ಹೋಗೋದಿದೆಯಲ್ಲ, ಅದೇ ಮೋಸ್ಟ್ ಚಾಲೆಂಜಿಂಗ್ ಕೆಲಸ. ಅಲ್ಲೇ ಇರಬೇಕು ಅಥವಾ ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗಬೇಕು, ಕೆಳಗೆ ಬರಬಾರ್ದು. ಆಯಿತಾ? ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನೀವು ಹೀಗೆಲ್ಲ ತಪ್ಪು ಮಾಡೋದನ್ನು ನನಗೆ ನೋಡೋಕ್ಕೆ ಇಷ್ಟ ಆಗಲ್ಲ. ಆಯಿತಾ? ಗಮನ ಇನ್ನೊಂದು ಚೂರು ಹರಿಸಿ. ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ನವೀನ್, ಇದೊಂದು ಕಥನ ಗೀತೆ ಅಲ್ವಾ? ಪದಗಳು ಅಲ್ಲಲ್ಲೇ ಏನು ಟೆನ್ಷನ್ನಿಂದ ಪದಗಳ ಉಚ್ಚಾರಣೆ ಎಲ್ಲ ಹಂಗಾಗ್ತಿದೆಯಾ ಏನು ಅಂತ. ಅಲ್ಲಿ ಒಂದು ಸಂಭಾಷಣೆ ನಡೀತಿದೆ ಅಲ್ವಾ? ಹಾಂ ಸರ್. ಯಾರ್ಯಾರ ನಡುವೆ ನಡೀತು? ಮಾದೇಶ್ವರ ಮತ್ತು ಲಿಂಗರಾಜಮ್ಮನ ನಡುವೆ ನಡೀತಾ ಇದೆ. ಅದು ಎರಡೂ ಗೊತ್ತಾಗಬೇಕು, ಡಿಫ್ರೆನ್ಸ್ ಏನಿದೆ ಅದರಲ್ಲಿ ನಡುವೆ ಅನ್ನೋದು ಗೊತ್ತಾಗೋ ರೀತಿಲಿ ಹಾಡಬೇಕು ಅಲ್ವಾ? ಹಾಂ ಸರ್. ಆಕೆ ಹೇಳೋದು ಸರಿ. ಆಮೇಲೆ ಮುಂದಿನದೆಲ್ಲ ನಿಮಗೆ ಗೊತ್ತಿದೆ. ಏನು ಕೊಡ್ತಾಳೆ ಲಿಂಗರಾಜಮ್ಮ? ಏನು ಕೊಡು ಅಂತ ಕೇಳ್ತಾನೆ ಮಾದೇಶ್ವರ? ನಿನ್ನ ಮಗನನ್ನು ನನಗೆ ಒಕ್ಕಲನ್ನಾಗಿ ಕರೆಕ್ಟ್. ಏನು ಗೊತ್ತಾ, ನೀನು ಏನು ಕೊಟ್ಟರು ಬೇಡ, ನನಗೆ ನಿನಗೆ ಹುಟ್ಟೋ ಮಕ್ಕಳನ್ನ ನನಗೆ ಕೊಟ್ಟು ಒಕ್ಕಲು ಮಾಡುವು ಅಂತ ಕೇಳ್ತಾಳೆ. ಆ ಎರಡು ಮಕ್ಕಳೇ ಕಾರಯ್ಯ ಬಿಲ್ಲಯ್ಯ ಅಲ್ವಾ? ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಮೇಡಮ್, ಅರ್ಚನಾ ಮೇಡಮ್, ಎರಡು ಚಿಕ್ಕ ಚಿಕ್ಕ ಬೊಂಬೆಗಳಿರ್ತವೆ, ಅವರೇ ಕಾರಯ್ಯ ಬಿಲ್ಲಯ್ಯ. ಅವ್ರನ್ನ ದತ್ತಕ್ಕೆ ತೊಗೊಂಡಿರೋದು. ಆ ಎರಡು ಪಂಗಡವೇ ಈಗೂ ಇರೋದು. ಅದ್ಭುತವಾದ ಕಥನ ಗೀತೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ಸ್ವಲ್ಪ ಸಾಹಿತ್ಯ, ಇನ್ನೂ ಅದನ್ನು ಹೇಳೋ ರೀತಿ ಚೆನ್ನಾಗಿ ನಿಮ್ಮಿಂದ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ಮುಂದಿನ ಹಾಡುಗಳಲ್ಲಿ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ನವೀನ್ ಕುಮಾರ್, ಇದು ಕಂಸಾಳೆಯಲ್ಲೂ ಬಳಸ್ತಾರಲ್ಲ ಈ ಹಾಡನ್ನ, ಹೆಚ್ಚಿಗೆ ಕಂಸಾಳೆ ಪದನೇ ಇದು ಹೆಚ್ಚಿಗೆ ಆಗೋದು. ಚೆನ್ನಾಗಿ ಬಂತು. ಇವತ್ತು ನೀವು ಬಾರ್ಕೋಲ್ ತಂದಿಲ್ಲ, ಬಾರ್ಕೋಲ್ ತಂದಿದ್ರೆ ಮೇಡಮ್ ಹೇಳ್ದಾಗ ಇನ್ನೂ ಚೆನ್ನಾಗಿ ಬರ್ತಾಯಿತ್ತೇನೋ. ಧನ್ಯವಾದಗಳು, ಚೆನ್ನಾಗಿ ಆಡಿದ್ದೀವಿ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಸಾಕಷ್ಟು ವಿಷಯಗಳು ಈ ಒಂದು ವೇದಿಕೆಯಿಂದ ತಿಳ್ಕೊಳ್ಳೋದಕ್ಕೆ ಸಿಗ್ತಾ ಇದೆ. ಓಕೆ ನವೀನ್ ಕುಮಾರ್ ಜಿ ಜಿ, ಸದ್ಯ ನೀವು ಇವತ್ತು ಬಾರ್ಕೋಲ್ ತಂದಿಲ್ಲ, ಇಲ್ಲಾಂದ್ರೆ ಅದೇ ಬಾರ್ಕೋಲಲ್ಲಿ ಹೊಡಿತಾ ಇದ್ರು ನಿಮಗೆ ಶ್ರುತಿ ತಪ್ಪಿಸೋದಕ್ಕೆ. ಎನಿವೇಸ್, ನಿಮಗೆ ಗುಡ್ ಲಕ್ಸ್. ಮುಂದಿನ ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ಹಾಡಿ. ಖಂಡಿತ ಮೇಡಮ್. ಥ್ಯಾಂಕ್ ಯು.